ಪೂರ್ವಭಾವಿ ಸಿದ್ಧತಾ ಸಭೆ ಸಂಭ್ರಮದಿಂದ ಭಗೀರಥ ಜಯಂತಿ ಆಚರಣೆಗೆ ಎಡಿಸಿ ಶಿವಾನಂದ್ ಸೂಚನೆ. ರಾಯಚೂರು ಜಿಲ್ಲಾಡಳಿತದಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ಏಪ್ರಿಲ್ 23ರಂದು ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ತಿಳಿಸಿದರು. ಏಪ್ರಿಲ್ 9ರ ಗುರುವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಭಗೀರಥ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು. ನಂತರ ಬೆಳಗ್ಗೆ 11 ಗಂಟೆಗೆ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸರ್ಕಾರದ ಮಾರ್ಗಸೂಚಿ ಅನ್ವಯ ಜಯಂತಿ ಆಚರಣೆ ನಡೆಯಬೇಕು. ಶಿಷ್ಟಾಚಾರ ಅನುಸಾರ ಆಮಂತ್ರಣ ಪತ್ರಿಕೆ ಮುದ್ರಿಸಿ ವಿತರಿಸಬೇಕು. ಜಯಂತಿಗೆ ಆಗಮಿಸುವ ಜನತೆಗೆ ಕುಡಿಯುವ ನೀರು, ಉಪಹಾರ, ಆಸನದ ವ್ಯವಸ್ಥೆ ಮಾಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭಗೀರಥ ಜಯಂತಿಯನ್ನು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಣೆ ಮಾಡುವಂತೆ ಆದೇಶ ಹೊರಡಿಸಲು ಕ್ರಮ ವಹಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಅಪರ ಜಿಲ್ಲಾಧಿಕಾರಿಗಳು ಸಭೆಯ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ, ಸಮಾಜದ ಅಧ್ಯಕ್ಷರಾದ ಪಾಗುಂಟಪ್ಪ ಮಿರ್ಜಾಪುರ್, ದೇವೇಂದ್ರಪ್ಪ, ಎಂ ಚಂದ್ರಶೇಖರ್, ಎಂ ಚಂದ್ರಮೌಳಿ, ಬಿಆರ್ ಪ್ರವೀಣ್ ಕುಮಾರ್, ವೈ ಎಂಕೋಪ್, ವಿ ವೆಂಕೋಪ್, ಎಂ ಈರಣ್ಣ, ಕೆ ಆಂಜನೇಯ, ಬಿ ನಾಗರಾಜ್, ಶ್ರೀನಿವಾಸ್ ಇಂದಿರಾನಗರ್, ಸುರೇಖಾ, ಅಮರೇಶ್ ಸಾಗರ್, ಹಾಲ್ವಿ ಶ್ರೀನಿವಾಸ್, ನರಸಿಂಹಲು ಜಂಬಲ್ದಿನ್ನಿ, ಎ ಅಮರೇಶಪ್ಪ, ರಾಮಪ್ಪ, ಎಂ ಸುಭಾಷ್ ಚಂದ್ರ, ವೆಂಕೋಪ ಸರ್ಜಾಪುರ್, ಪಾಂಡುರಂಗ ಕಾರ್ಲೂರ್, ಕೆ ಶರಣಬಸವ, ಕೆ ಚಿದಾನಂದ್, ರಂಗನಾಥ್, ವಿ ನವೀನ್, ಜೆ ವೀರೇಶ್, ಜೆ ಬಸವರಾಜ್, ಆರ್ ಶ್ರೀನಿವಾಸ್, ಎಂ ವೆಂಕಟೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ದಿನಾಂಕ 23/4/26ರಂದು ಇರುವಂತಹ ಭಗೀರಥ ಜಯಂತಿ ಸಂಬಂಧವಾಗಿ ನಾವು ನಮ್ಮ ಜಿಲ್ಲಾಡಳಿತವರು ನಮಗೆ ಮೀಟಿಂಗ್ ಕರೆದಿದ್ದರು. ಅದರ ಹಿನ್ನೆಲೆಯಾಗಿ ನಾವು ಅಧ್ಯಕ್ಷರು ಹಾಗೂ ಸಮಾಜದ ಎಲ್ಲ ಹಿರಿಯರು ಹಾಗೂ ಎಲ್ಲರೂ ಸಣ್ಣವರು ಎಲ್ಲರೂ ಸಮಾಜದ ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಮೀಟಿಂಗ್ ಹಾಜರಾಗಿದ್ದೀವಿ. ಅವರು ಡೀಟೇಲ್ ಆಗಿ ನಮ್ಮ ಸಮಾಜದ ಅದ್ದೂರಿಯಾಗಿ ಆಚರಿಸಲು ಅವರು ಸಹಕಾರ ನೀಡಬೇಕಂತ ಹೇಳಿದಾಗ ಅವರೆಲ್ಲ ರೀತಿಯನ್ನು ಒಪ್ಕೊಂಡಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ. ಅದರಂತೆ ನಾವು ಮಾರ್ಗದರ್ಶನವಾಗಿ ಅವರೆಲ್ಲ ಸೂಚನೆ ಕೊಟ್ಟಿದ್ವಿ. ನಾವು ಪೂಜೆ 9 ಗಂಟೆಯಿಂದ ನಮ್ಮ ಗುಡಿಯಿಂದ ಮಂದಿರದಿಂದ ವೆಂಕಟರಮಣ ಗುಡಿಯಿಂದ ಅದರಂತೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಆಮೇಲೆ ಉಳಿದಂಥ ಎಲ್ಲ ರಂಗಮಂದಿರವರೆಗೂ ಅವರು ಮೆರವಣಿಗೆ ಹೋಗಲಾಗುವುದು, ಕಳಸ ಕುಂಭಗಳೊಂದಿಗೆ ಹೋಗಲಾಗುವುದು. ಆಮೇಲೆ ಬಾಜಾ ಭಜಂತ್ರಿ ವಾದ್ಯಗಳೊಂದಿಗೆ ನಾವೆಲ್ಲ ಹೋಗಲು ನಿರ್ಣಯ ಮಾಡಿದ್ವಿ. ಸಮಾಜದ ಎಲ್ಲ ಜಿಲ್ಲಾ ಸಮಾಜ ಎಲ್ಲ ಗ್ರಾಮೀಣ ಪ್ರದೇಶ